ಬರೀ 85,000ಕ್ಕೆ ಸರ್ 800 ಗಿನ್ನ ಕಡಿಮೆ ರೇಟ್ ನಲ್ಲಿ ಆಲ್ಟೋ ಕೊಡ್ತೀನಿ. 80,000ಕ್ಕೆ ಆಲ್ಟೋ ಕೊಡ್ತೀನಿ ಸರ್. ಹಲೋ ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಬರೀ 1 ಲಕ್ಷಕ್ಕೆ ವೆಹಿಕಲ್, 1 ಲಕ್ಷಕ್ಕೆ ಸಿಂಗಲ್ ಓನರ್, 1 ಲಕ್ಷಕ್ಕೆ 2012 ಮಾಡಲು 20,000 ಓಡಿರುವಂತ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ. 35ರಿಂದ 80,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ಬೈ ಮಾಡಿ. 3.5 ಲೋನ್ ಸರ್, 15,000 ಕ್ಯಾಶ್ ತಗೊಂಡ್ಬರ್ಲಿ ಸರ್, ಲೋನ್ ಆಗ್ಬಿಡುತ್ತೆ. 15,000ಕ್ಕೆ i20 ಕೂಡ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 1,85,000ಕ್ಕೆ ವೆಹಿಕಲ್. ಸಿಂಗಲ್ ಓನರ್ 1,85,000ಕ್ಕೆ ವ್ಯಾಗನರ್ ಕೊಡ್ತೀವಿ. ಒಂದು 25ರಿಂದ ಒಂದು 40,000 ಕ್ಯಾಶ್ ಮಾಡಿದ್ರೆ ಆರಾಮಾಗಿ 16 ಹೌದು ಸರ್. 2016 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ 5ರಿಂದ 5.5 ಆರಾಮ ಲೋನ್ ಆಗುತ್ತೆ. 1ರಿಂದ 1.5 ಕ್ಯಾಶ್ ತಂದ್ರೆ ಸಾಕು. ಬರೀ 35,000 ಸಿಗುತ್ತೆ ಇದು. ಬರೀ 3.35 ಕೊಡ್ತೀವಿ. ಫುಲ್ ಲೋನೇ ಆಗ್ಬಿಡುತ್ತೆ. ಲೋನೇ ಮಾಡ್ತೀವಿ. ಝೀರೋ ಡೌನ್ ಪೇಮೆಂಟ್ ಕೊಡ್ತೇವೆ. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ 4 lakh ವರೆಗೂ ಲೋನ್ ಮಾಡ್ಕೊಡ್ತೀವಿ. 4 ಲಕ್ಷ ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀವಿ. ಒಂದು 65,000 ಕ್ಯಾಶ್ ತಗೊಂಡ್ಬರ್ಲಿ, 60ರಿಂದ 1,10,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ಬೈ ಮಾಡ್ಕೊಟ್ಟು ಒಂದು 3,25,000 ಬಂದ್ರೆ ಈ ವೆಹಿಕಲ್ 3.5 ಲೋನೇ ಮಾಡ್ಕೊಡ್ತೀವಿ. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್. 90,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗಿ. ಹೌದಾ? 90,000 ತಂದ್ರೆ ಸಾಕಾ? ಹೌದು ಸರ್, ಖಂಡಿತ ಸರ್. ಸರ್ 2.5 ಲಕ್ಷ ಕೊಡ್ಲಿ, i10 ಸ್ಪೋರ್ಟ್ಸ್ ತಗೊಂಡೋಗ್ಲಿ ಸರ್. ಲೋನ್ ಆಪ್ಷನ್ ಅಂತ ಬೇಕಾ? ವೆಹಿಕಲ್ ಬೆಲೆ 2.45, 3 ಲಕ್ಷದವರೆಗೂ ಲೋನೇ ಆಗ್ಬಿಡುತ್ತೆ. ಹೌದಾ? 3 ಲಕ್ಷದವರೆಗೂ ಲೋನ್ ಆಗ್ಬಿಡುತ್ತೆ ವೀಕ್ಷಕರೇ. ನಿಮ್ ಬಂಪರ್ ಲ್ಯಾಟ್ರಿ ಅಂತಾನೆ ಹೇಳ್ಬೋದು. ಖಂಡಿತ ಸರ್, ಖಂಡಿತ ಕೊಡೋಣ ಸರ್. ಬ್ಯಾಂಕ್ ಇಂದ ಅವ್ರಿಗೆ ಬರುತ್ತೆ, ಅವರೇ ನಮ್ಗೆ ಹಾಕ್ಬೇಕಾಗುತ್ತೆ. 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 65,000 ಕ್ಯಾಶ್ ತಾನೆ ವೀಕ್ಷಕರೇ, ಆರಾಮಾಗಿ ಬೈ ಮಾಡ್ಕೊಂಡು ಶೋರೂಮ್ ನಲ್ಲಿ ಶ್ರೀ ನಂಜುಂಡೇಶ್ವರ ಕಾಲೇಜ್ ಅಲ್ಲಿ 6,90,000ಕ್ಕೆ ವೆಹಿಕಲ್ ಕೊಡ್ತೀವಿ. 6.90 ಲೋನೇ ಮಾಡ್ಕೊಡ್ತೀವಿ. ಫುಲ್ ಲೋನ್ ಆಗ್ಬಿಡುತ್ತೆ. ಫುಲ್ ಟಾಕ್ ಟೈಮ್ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ಕೊಡ್ತೀವಿ ವೀಕ್ಷಕರೇ. ಲೋನ್ ಆಪ್ಷನ್ ಅಂತ ಬಂದ್ರೆ 6 lakh ವರೆಗೂ ಲೋನ್ ಮಾಡ್ಕೊಡ್ತೀವಿ. 6 lakh ಲೋನ್ ಆಗುತ್ತೆ. 65,000 ತಂದ್ರೆ ಸಾಕು ಸರ್, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ. ಇದು ಬೇರೆ ಆಫೀಸ್ಗಳಲ್ಲಿ ಇನ್ನೂ 3-4 ಬಲೋನ್ ಇದೆ, ಇನ್ನೂ 3-4 i20 ಇದೆ ವೀಕ್ಷಕರೇ. ಇನ್ನೂ 3-4 ಟೆಸ್ಟರ್ ಕೂಡ ಇದೆ. ನಾನು ಬಲೋನ ಕೊಡ್ತೀನಿ 5,85,000ಕ್ಕೆ. ಲೋನ್ ಆಪ್ಷನ್ ಬೇಕಾ? 5 ಲಕ್ಷದಿಂದ 5.5 ಲೋನ್ ಮಾಡ್ತೀನಿ. 35ರಿಂದ 85,000 ಕ್ಯಾಶ್ ತಗೊಂಬನ್ನಿ ವೀಕ್ಷಕರೇ, ಆರಾಮಾಗಿ ಬೈ ಮಾಡ್ತಾರೆ. 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 50,000 ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ಬೈ. 45,000 ಕ್ಯಾಶ್ ತಗೊಂಬಲ್ಲಿ. ಪ್ರೊಫೈಲ್ ಚೆನ್ನಾಗಿದ್ರೆ ವೀಕ್ಷಕರೇ ಖಂಡಿತವಾಗಿ ಅಷ್ಟು ಲೋನ್ ಆಗುತ್ತೆ. 45,000 ಕ್ಯಾಶ್ ತಗೊಂಬನ್ನಿ. ಸೊ 50ರಿಂದ 85,000 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ. 50ರಿಂದ 85,000 ಕ್ಯಾಶ್ ತಂದ್ರೆ ಸಾಕು, ಈ ಗಾಡಿ ಸಿಗುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್. ಆರಾಮಾಗಿ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 65,000 ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ತಗೊಂಡು 35ರಿಂದ 80,000 ಕ್ಯಾಶ್ ಸಾಕು ಸರ್, ಆರಾಮಾಗಿ ಬೈ ಮಾಡ್ಕೊಂಡು. ಬರೇ ನಾವು 2,95,000ಕ್ಕೆ ವೆಹಿಕಲ್. 2,95,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ. 5,45,000ಕ್ಕೆ ವೆಹಿಕಲ್ ಕೊಡ್ತೀವಿ. 5,45,000ಕ್ಕೆ ಸಿಂಗಲ್ ಓನರ್, ಅದು ಡೀಸೆಲ್ ಸಿಟಿ ಕೊಡ್ತೀವಿ. 45ರಿಂದ 95,000 ಕ್ಯಾಶ್ ತಗೊಂಬನ್ನಿ ಸರ್, ನಾವು 2,10,000 ಕೊಡ್ತೀವಿ. 2,10,000ಕ್ಕೆ ರೇಟ್ ಅಲ್ಲಿ ಕ್ವಾಲಿಸ್ ಕೊಡ್ತೀರಾ? ಖಂಡಿತ. ಬರೇ 3,85,000ಕ್ಕೆ ವೆಹಿಕಲ್ ಬೇಕು ಅನ್ನೋರು ಬಂದ್ರೆ ಬರೇ 3 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 3 ಲಕ್ಷಕ್ಕೆ ಸ್ವಿಫ್ಟ್ ಕೊಡ್ತೀರಾ? 3 ಲಕ್ಷಕ್ಕೆ 5ರಿಂದ 95,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ವೆಹಿಕಲ್ ಬೈ ಮಾಡಿ. 45ರಿಂದ 95,000 ನಿಮ್ಗೆ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಲೋ ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾನಿವತ್ತು ಶ್ರೀ ನಂಜುಂಡೇಶ್ವರ ಆಟೋ ಲಿಂಕ್ಸ್ ಅಲ್ಲಿ ಇದ್ದೀನಿ. ಸೊ ಇದು ಸ್ಟಾರ್ಟ್ ಆಗಿ ಹತ್ತತ್ರ ನಿಮ್ಗೆ ಒಂದು ವರ್ಷ ಆಗ್ತಾ ಬಂತು. ಸೊ ಇವಾಗ ತಾನೇ ಒಂದು ಬಲೆನೋ ಕಾರ್ ಬಂದಿದೆ, ನೋಡ್ಬೋದು. ಇವ್ರ ಹತ್ರ ಸಾಕಷ್ಟು ಕಾರ್ಸ್ ಕಲೆಕ್ಷನ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇವರು ಮಾರುತಿ ಸುಜುಕಿ ಕಾರ್ಗಳನ್ನ ಮಾರೋದ್ರಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಯಾವಾಗ ಬಂದ್ರು ನಿಮ್ಗೆ ಮಾರುತಿ ಸುಜುಕಿ ಕಾರ್ಗಳು ಎಲ್ಲಾ ತರ ಆಪ್ಷನ್ಸ್ ಗಳು ಸಿಗುತ್ತೆ. ನೋಡ್ಬೋದು, ಸ್ವಿಫ್ಟ್ ಡಿಸೈರ್ ನಿಮ್ಗೆ ರೀಸೆಂಟ್ ಮಾಡಲ್ ಸಿಗುತ್ತೆ. ಹಾಗೆ ನಿಮ್ಗೆ ಬಲೆನೋ ಸಿಗುತ್ತೆ, ಇನ್ನೊಂದು ಬಲೆನೋ ಇದೆ. ಈ ತರ ನಿಮ್ಗೆ ತುಂಬಾನೇ ಕಾರ್ ಸಿಗುತ್ತೆ. ಈವನ್ ನಿಮ್ಗೆ ಆಲ್ಟೋಗಳು ಸಿಗುತ್ತೆ, ಪೋಲೋ ಇದೆ. ಸೊ ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಅಂತಾನು ಕರಿಬಹುದು. ಹಾಗೆ ಇವರು ಫೇಮಸ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಕಾರ್ಗಳನ್ನ ಸೇಲ್ ಮಾಡೋರು ಅಂತಾನೆ ಹೇಳ್ಬೋದು. ಮೊದಲಿಗೆ ನಮ್ಮ ಹತ್ರ ಒಂದು ಡಸ್ಟರ್ ಇದೆ. ಡಸ್ಟರ್ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2014 ಮಾಡಲು ಡಸ್ಟರ್. ಇದು ಬಂದ್ಬಿಟ್ಟು 2014 ಅಲ್ಲಿ RXL ಆಪ್ಷನಲ್ ಅನ್ಬಿಟ್ಟು ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡೀಪ್ ಆಗರು, ಫಾಗ್ ಲ್ಯಾಂಪ್ ಪ್ರತಿಯೊಂದು ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ಆಮೇಲೆ ಇದು 85 PS ಆಗಿರೋದ್ರಿಂದ ಇದು ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ ಲಾಂಗ್ ಅಲ್ಲೆಲ್ಲ 23-24 ಕೊಡುತ್ತೆ. ಸಿಟಿ ಲಿಮಿಟ್ ಅಲ್ಲೆಲ್ಲ ಆರಾಮಾಗಿ 20 ಮೈಲೇಜ್ ಕೊಡುತ್ತೆ. 20 ಮೈಲೇಜ್ ಕೊಡುತ್ತೆ, ಆರಾಮಾಗಿ ಕೊಡುತ್ತೆ. ಏನ್ ಕೊಡ್ತೀರಾ ಪ್ರೈಸ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಎಲ್ಲಾ ಕಡೆ ಎಲ್ಲೇ ಆಫ್ಟರ್ ಮಾರ್ಕೆಟ್ ಚೆಕ್ ಮಾಡಿದ್ರು 5.5 ಲಕ್ಷ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 4,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4,85,000ಕ್ಕೆ ವೆಹಿಕಲ್ ಕೊಡ್ತೀವಿ. 4,85,000 ಹೌದು ಸರ್. 4,85,000ಗೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4ರಿಂದ 4.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಒಂದು 35ರಿಂದ 85,000 ಕ್ಯಾಶ್ ನಲ್ಲಿ ಆರಾಮಾಗಿ ವೆಹಿಕಲ್ ತಗೊಂಡು. ನಮ್ಮ ಹತ್ರ ಇನ್ನೊಂದು ಇಕೋ ಸ್ಪೋರ್ಟ್ ಇದೆ. ಇಕೋ ಸ್ಪೋರ್ಟ್ ಬಗ್ಗೆ ಹೇಳಿ ಸರ್. ಸರ್ ಇಕೋ ಸ್ಪೋರ್ಟ್ಸ್ ಇದು ಒಂದು 2014 ಮಾಡಲು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಟೈಟಾನಿಯಂ ಅಲ್ಲ? ಟೈಟಾನಿಯಂ ಸರ್. ಇದು ಟಾಪ್ ಎಂಡ್. ಹೌದು ಸರ್, ಟಾಪ್ ಎಂಡ್ ಮಾಡಲು. 5 ಮ್ಯಾಗ್ ವೀಲ್ ಬರುತ್ತೆ, ಅಲಾಯ್ ವೀಲ್ ಬರುತ್ತೆ. ಸೊ AC, ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಪರ್, ಡೀಪ್ ಆಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ ಸರ್ ಇದು. ಎಲ್ಲದೂ ಬರುತ್ತೆ, ಎಲ್ಲ ಆಪ್ಷನ್ ಇದೆ. ಸ್ಪೇರ್ ವೀಲ್ ಕೂಡ ಇದೆ, ಅದು ಕೂಡ ಚೆನ್ನಾಗಿದೆ. ಅನ್ಯೂಸ್ಡ್ ಅಂತಾನೆ ಹೇಳ್ಬೋದು.
ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಎಲ್ಲೇ ಚೆಕ್ ಮಾಡಿದ್ರು 6.5 ಲಕ್ಷ ಇದೆ. ಸೊ ನಮ್ ಶೋರೂಮ್ ಅಲ್ಲಿ 5,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5.5 ಲಕ್ಷಕ್ಕೆ ವೆಹಿಕಲ್ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಇಂದ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 4.5 ಇಂದ 5 ಲಕ್ಷ ಲೋನ್ ಆರಾಮಾಗಿ ಆಗುತ್ತೆ. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬಲೆನೋ ಇದೆ ಸರ್. ತುಂಬಾ ಜನ ಹುಡುಕ್ತಾರೆ ಬಲೆನೋ ಲಾಂಗ್ ಹೋಗಕ್ಕೆಲ್ಲ. ಸರ್ ಗೊತ್ತಾಯ್ತು ಸರ್, ಇವತ್ತು ಮಾರ್ಕೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿರೋದ್ರಿಂದ ಮಾರುತಿನಲ್ಲಿ ಬಲೆನೋ ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಡೀಸೆಲ್ ಬಲೆನೋ ತುಂಬಾ ಹೆಸರುವಾಸಿ ಅಂತಾನೆ ಹೇಳ್ಬೋದು. ಹೌದು, ಖಂಡಿತವಾಗಿ. ಸೊ ಇದು ಒಂದು ಟಾಪ್ ಎಂಡ್ ಮಾಡಲು ಸರ್. ಅಂದ್ರೆ ಇದು ಆಲ್ಫಾ ಬರುತ್ತೆ. ಆಲ್ಫಾ ಅಂದ್ರೆ ನಿಮ್ಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಸ್ಟಾರ್ಟ್ ಮತ್ತೆ ಇದೆಲ್ಲ ಸಿಸ್ಟಮ್ ಎಲ್ಲ ನಾವಿಗೇಷನ್ ಸಿಸ್ಟಮ್ ಇರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಕಂಪನಿಯಿಂದಾನೆ ಅಲ್ಲ ಇವಿಲು. ಸೆಮಿ ಲೆದರ್ ಎಲ್ಲ. ಹೌದು, ಟೈರ್ಸ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ಗಾಡಿ ಅಲ್ಲ ಇದು? ಹೌದು ಸರ್, ಡೀಸೆಲ್ ವೆಹಿಕಲ್. ಬರೀ 85,000 ಓಡಿದೆ ಆರಾಮಾಗಿ. ಸಿಟಿ ಲಿಮಿಟ್ ಅಲ್ಲಿ 18 ರಿಂದ 20, ಲಾಂಗ್ ಅಲ್ಲೆಲ್ಲ 20 ರಿಂದ 23 ಮೈಲೇಜ್ ಕೊಡುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಸಿಂಗಲ್ ಓನರ್ ಗಾಡಿ. 7.5 ಲಕ್ಷ ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 7,35,000 ವೆಹಿಕಲ್ ಕೊಡ್ತೀವಿ. 7,35,000 ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಆಗುತ್ತೆ. ಬರೀ 35,000 ಕ್ಯಾಶ್ ಬಂದ್ರೆ ಸಾಕು ಸರ್, ಆರಾಮಾಗಿ ಕೊಡ್ತೀವಿ. ಬರೀ 35,000 ಸಿಗುತ್ತೆ ಇದು. ಹೌದು ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು XUV ಇದೆ, 2 ಇದೆ ಆಪ್ಷನ್. ಹೌದು ಸರ್. ಇದ್ರಲ್ಲಿ ತುಂಬಾನೇ ಗ್ರಾಫಿಕ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್, ಇದು ಒಂದು 2012 ಮಾಡಲ್. ಸೊ ಇದ್ರಲ್ಲಿ W8 ಅಂದ್ರೆ ಅವಾಗಿನ ಟಾಪ್ ಎಂಡ್. ಇದು ಅವಾಗಿನ ಟಾಪ್ ಎಂಡ್. ಇದ್ರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಕಂಪನಿ ಅಲಾಯ್, ಬ್ಯಾಕ್ ವೈಫರ್, ಡಿಫಾಗರ್, ಆಟೋಮೆಟಿಕ್ ಮಿರರ್ ಅಲ್ಲೇ ಮತ್ತೆ ಇಂಡಿಕೇಟರ್ ಎಲ್ಲ ಬರುತ್ತೆ ಸರ್. ಇದು ವೆಹಿಕಲ್ ಐಟಮ್ಸ್ ಎಲ್ಲ ತುಂಬಾ ಹಾಕಿಸ್ಕೊಂಡಿದಾರಲ್ಲ. ಹೌದು ಸರ್. ಸೀಟ್ ಒಂದು ಫ್ರಂಟ್ ಒಂದು ಹೋಗಿದೆ, ಅದೊಂದು ಹಾಕಿಸ್ಕೋಬೇಕಾಗುತ್ತೆ. ಕವರ್ ಮಾತ್ರ. ಆಮೇಲೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ ಟಾಪ್ ಎಂಡ್. ಅಂಡ್ ಇದೆಲ್ಲ ಸ್ವಲ್ಪ ಜಾಸ್ತಿ ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು, ಆ ಗ್ರಾಫಿಕ್ಸ್ ಎಲ್ಲ. ಕರ್ನಾಟಕ ಗಾಡಿ ಎಷ್ಟು ಹೇಳ್ತೀರಾ ಸರ್ ಇದು? ಸರ್ ಇದು ವೆಹಿಕಲ್ ಪ್ರೈಸ್ ಅಂತ ಹೇಳಿದ್ರೆ 6,75,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 6.5 ಲಕ್ಷಕ್ಕೆ? ಹೌದು ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5 ರಿಂದ 5.5 ಆರಾಮ ಲೋನ್ ಆಗುತ್ತೆ. 1 ರಿಂದ 1.5 ಕ್ಯಾಶ್ ತಂದ್ರೆ ಸಾಕು. 1 ರಿಂದ 1.5 ಲಕ್ಷ ಕ್ಯಾಶ್ ತಂದ್ರೆ ಸಾಕು, ಸಿಗುತ್ತೆ. ಹೌದು, 500. ಆಮೇಲೆ ಇನ್ನೊಂದು XUV ಇದೆ ಸರ್, ಇದನ್ನ ಮಿಡ್ ವೇರಿಯಂಟ್. ಅದೇ ರೀತಿ ಸರ್, ಇದು ಬಂದು ಮಿಡ್ ವೇರಿಯಂಟ್ ಬರುತ್ತೆ. ಸೊ ಇದು ಬಂದು 2016 ಮಾಡಲ್. 16 ಮಾಡಲ್? ಹೌದು ಸರ್. ಇದರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೇರಿಂಗು, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಕಂಪನಿಯಿಂದ ಅಲಾಯ್ ವೀಲ್ ಒಂದು ಬರಲ್ಲ. ಬರಲ್ಲ ಬಿಟ್ರೆ ಎಲ್ಲಾ ಆಪ್ಷನ್ ಇದೆ. ಸೊ ಇದು ವೆಹಿಕಲ್ ತುಂಬಾ ನೀಟ್ ಆಗಿದೆ ಸರ್. ಪ್ರಕಾರ ಮೇಂಟೈನ್ ಮಾಡಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ಸ್ ಎಲ್ಲ ಇದೆ. ಹೊರಗೆ ಬಾಡಿ ಲೈನು ಚೆನ್ನಾಗಿದೆ. ಹೌದು, ಮೈನ್ ಅಂತ ಹೇಳಿದ್ರೆ 16 ಮಾಡಲು. ಹೌದು, ಸೆಕೆಂಡ್ ಓನರಾ ಸರ್? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು ಸರ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 16 ಮಾಡಲ್ ಆಗಿರೋದ್ರಿಂದ ಎಲ್ಲಾ ಕಡೆ 9.5 ಲಕ್ಷ ಇದೆ. ಸೊ ನಮ್ ಶೋರೂಮ್ ಅಲ್ಲಿ ಬರೀ 8.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. 8.5 ಲಕ್ಷಕ್ಕೆ ಸಿಂಗಲ್ ಓನರ್ 16 ಮಾಡಲ್ ಕೊಡ್ತೀವಿ. ಹೌದು ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 7 ರಿಂದ 7.5 ಲೋನ್ ಮಾಡ್ಕೊಡ್ತೀವಿ. ಸೊ ಒಂದು 50 ರಿಂದ 1 ಲಕ್ಷ ಕ್ಯಾಶ್ ತಂದ್ರೆ ಸಾಕು, ಆರಾಮಾಗಿ ವೆಹಿಕಲ್ ಬೈ ಮಾಡಿ. 50 ರಿಂದ 1 ಲಕ್ಷ ತಂದ್ರೆ XUV ಸಿಗುತ್ತೆ. ಹೌದು ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಆಲ್ಟೋ 2004 ಮಾಡಲ್ ಆಲ್ಟೋ ಇದು. ಇದು AC ಮಾತ್ರ ಬರುತ್ತೆ ವೆಹಿಕಲ್ ಅಲ್ಲಿ, ಅಂದ್ರೆ LX. ಹೌದು ಸರ್. ಇದು ಬಂದ್ಬಿಟ್ಟು ನಿಮ್ಗೆ AC ಮಾತ್ರ ಬರುತ್ತೆ. ಸೊ ಎಲ್ಲಾ ಕಡೆ ಇವತ್ತು ತುಂಬಾ ಜನ 800 ತಗೊಬೇಕು ಅನ್ನೋ ಕಾನ್ಸೆಪ್ಟ್ ಇರೋರು ಕೂಡ ಈ ಆಲ್ಟೋನ ತಗೋಬಹುದು. ಯಾಕಪ್ಪ ಅಂತ ಹೇಳಿದ್ರೆ 800 2004 ತಗೊಂತೀನಿ ಅಂದ್ರೂ ಎಲ್ಲೇ ಯಾವುದೇ ಶೋರೂಮ್ ಅಲ್ಲಿ ಚೆಕ್ ಮಾಡ್ಲಿ 80 ರಿಂದ 90 ಸಾವಿರ ಪ್ರೈಸ್ ಇದೆ. ಹೌದು ಸರ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರ್ಲಿ ಸರ್, ಬರೀ 85,000ಕ್ಕೆ ಸರ್ 800 ಗಿನ್ನ ಕಡಿಮೆ ರೇಟ್ ನಲ್ಲಿ ಆಲ್ಟೋ ಕೊಡ್ತೀನಿ. 80,000ಕ್ಕೆ ಆಲ್ಟೋ ಕೊಡ್ತೀನಿ ಸರ್. 85,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 80,000ಕ್ಕೆ ಸರ್ 2004 ಮಾಡಲ್ ಆಲ್ಟೋ 800 ಕೂಡ ಅವ್ರ ಕನ್ಸಲ್ ನೆನ್ಸಿರ್ಬಾರ್ದು. ಆ ಪ್ರೈಸ್ ಅಲ್ಲಿ ಆಲ್ಟೋ ಕೊಡ್ತೀನಿ. ನಂಬಕ್ಕೆ ಆಗಲ್ಲ, ಆಲ್ಟೋ ಸಿಗುತ್ತೆ ಅಂದ್ರೆ 80,000. ಖಂಡಿತ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ನ್ಯಾನೋ ಇದೆ ಸರ್. ಸರ್ ಅದೇ ರೀತಿ ನೀವು ನ್ಯಾನೋ ತುಂಬಾ ಕಲಿಯೋರು, ಲೇಡೀಸ್ ಇವರೆಲ್ಲ ನೋಡ್ಲಿಕ್ಕೆ. ಸೊ ಇದು ಬಂದು 2012 ಮಾಡಲು. 12 ಮಾಡಲ? ಹೌದು ಸರ್. ಇದು ಕೂಡ ಸಿಂಗಲ್ ಓನರ್ ಗಾಡಿ. ಬರೀ 20,000 ರನ್ ಆಗಿದೆ ಸರ್. ಬರೀ 20,000? ಹೌದು ಸರ್. ಬರೀ 20,000 ಓಡಿದೆ. ಹೊಸದಾಗಿದೆ. ನೋಡ್ಕೊಳ್ಳಿ, ವೆಹಿಕಲ್ ಎಲ್ಲ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ ಸರ್. ಕ್ಯಾಬಿನ್ ಎಲ್ಲ ಎಷ್ಟು ದೊಡ್ಡದು ಬರುತ್ತೆ ಇದ್ರಲ್ಲಿ ಅಲ್ವಾ? ಕಾಲ್ ಇಟ್ಕೊಳಕ್ಕೆಲ್ಲ ಚೆನ್ನಾಗಿದೆ. ಅದು ಸಿಂಗಲ್ ಓನರ್ ವೆಹಿಕಲ್, ಬರೀ 20,000 ಓಡಿದೆ. ಹೌದು ಸರ್. ಎಷ್ಟು ಸರ್ ಪ್ರೈಸ್? ಸರ್ ಎಲ್ಲೇ ಅವ್ರು ಚೆಕ್ ಮಾಡಿದ್ರು 1.5 ಲಕ್ಷ ಇದೆ ಸರ್ ಆಫ್ಟರ್ ಮಾರ್ಕೆಟ್. ಸರ್ ನಮ್ ಶೋರೂಮ್ ಬಂದ್ರೆ 1,20,000 ಹೇಳ್ತಾ ಇದೀವಿ ಸರ್. ಅದ್ರಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 1 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 1 ಲಕ್ಷಕ್ಕೆ ಸಿಂಗಲ್ ಓನರ್? 1 ಲಕ್ಷಕ್ಕೆ 2012 ಮಾಡಲು 20,000 ಓಡಿರುವಂತ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ ಸರ್. ಒಳ್ಳೆ ಪ್ರೈಸ್ ಸಿಗ್ತಾ ಇದೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು i20 ಇದೆ ಸರ್. ಅದೇ ರೀತಿ ನೀವು i20 ನೋಡ್ಬೋದು ಸರ್. ಇದು ಬಂದು 2012 ಮಾಡಲ್ ಸ್ಪೋರ್ಟ್ಸ್ ವರ್ಷನ್ ಸರ್. ಇದು ಅಂದ್ರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿಯಿಂದ ಅಲಾಯ್ ವೀಲ್, ಸಿಂಗಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ವಿತ್ ಆಡಿಯೋ ಬರುತ್ತೆ. ಇದ್ರಲ್ಲೇನೆ ವಿತ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ ನೋಡ್ಬೋದು. ಆಮೇಲೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ.
ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ ಖಂಡಿತ. ಅಲಾಯ್ ವೀಲ್ ಕೂಡ ಇನ್ಬಿಲ್ಟ್ ಬರುತ್ತೆ, ಟೈರ್ ಕೂಡ ಹೊಸದ್ ಹಾಕಿದ್ದಾರೆ. ಸೊ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಡೀಸೆಲ್ ಎಲ್ಲೇ ಚೆಕ್ ಮಾಡ್ಬೇಕು ಅಂದ್ರೂ ಪ್ರೈಸ್ ವೈಸ್ ಅಲ್ಲಿ 4.5 ಲಕ್ಷ 4.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಸರ್ ಬರೀ 3,65,000 ಈ ವೆಹಿಕಲ್ ಕೊಡ್ತೀವಿ. 3,65,000 ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಲೋನ್ ಸರ್. 15,000 ಕ್ಯಾಶ್ ತಗೊಂಡ್ಬರ್ಲಿ ಸರ್, ವೆಹಿಕಲ್ ತಗೊಂಡು ಲೋನ್ ಆಗ್ಬಿಡುತ್ತೆ. 15,000 ತಗೊಂಡ್ಬರ್ಲಿ ಸರ್, ಆರಾಮಾಗಿ ವೆಹಿಕಲ್ ತಗೊಂಡು. 15,000ಕ್ಕೆ i20. ಹೌದು ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಕಾಲೇಜ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್, ನಂಗೂ ತುಂಬಾ ಕಾಲ್ ಬಂದಿತ್ತು ಕಾಲ್. ಹೌದು ಸರ್ ಖಂಡಿತ. ಸರ್ ಇವತ್ತು ಏನಪ್ಪಾ ಇದು ಕ್ವಾಲಿಸ್ದು ಅಂದ್ರೆ ಇದು ಬಂದು GS ಅಂದ್ರೆ ಮಿಡ್ ವೇರಿಯಂಟ್ ಬರುತ್ತೆ. ನಿಮ್ಗೆ AC, ಪವರ್ ಸ್ಟೀರಿಂಗ್, ಫ್ರಂಟ್ ಹೆಡ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪ್, ಮತ್ತೆ ನಿಮ್ಗೆ ರೂಫ್ AC ಕೂಡ ಬರುತ್ತೆ ಸರ್. ಇದು ರೂಫ್ AC ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ. ಇದು ಟೊಯೋಟಾ ಇಂಜಿನ್, ನಿಮ್ಗೆ ಗೊತ್ತಿರ್ಬೋದು. ಇದೆಲ್ಲ ಆರಾಮಾಗಿ ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಮತ್ತೆ ನಿಮ್ಗೆ ಇಂಜಿನ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಡೀಸೆಲ್ ವೇರಿಯಂಟ್ ಸರ್. ಓಕೆ, 2000 ಮಾಡ್ಲಿ ಸರ್. ಇದು 2000 ಮಾಡ್ಲಾ? ಹೌದು ಸರ್. ಇದಕ್ಕೆ 5 ವರ್ಷ FC ಕೊಡ್ತೀವಿ, 6 ತಿಂಗಳು ಇನ್ಸೂರೆನ್ಸ್ ಕೊಡ್ತೀವಿ ಸರ್. FC ಎಲ್ಲ ಕೊಡ್ತೀವಿ ಸರ್. ಇವತ್ತು 11-12 ಒಂದು ಆಲ್ಟೋ ತಗೋಬೇಕು ಅಂದ್ರೆ ಸರ್, ಶಿಫ್ಟ್ ವರೆಗೂ ಹೋಗೋದ್ ಬೇಡ, ಒಂದು ಆಲ್ಟೋ ತಗೋಬೇಕು ಅಂದ್ರೆ 2.5 2.5 ಲಕ್ಷ ಇದೆ ಸರ್. ಸರ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರ್ಲಿ, 9 ಜನ ಓಡಾಡುವಂತ ಟೊಯೋಟಾ ಕ್ವಾಲಿಸ್ ಲಕ್ಸರಿ ವೆಹಿಕಲ್, ಅದರಲ್ಲೂ ಮಿಡ್ ವೇರಿಯಂಟ್ ಗಾಡಿ ಸರ್. ನಾವು 2,10,000 ಕೊಡ್ತೀವಿ. 2,10,000 ರೇಟ್ ಅಲ್ಲಿ ಕ್ವಾಲಿಸ್ ಕೊಡ್ತೀರಾ? ಖಂಡಿತ ಸರ್. ಇದು ಬಂದು ಡಸ್ಟರ್ ಸರ್, ರೊನಾಲ್ಡ್ ಡಸ್ಟರ್. ಇದು ಬಂದು 2015 ಮಾಡಲ್, RXL ಆಪ್ಷನ್ ಅಲ್ಲಿ. ಇದು ಕೂಡ RXL ಆಪ್ಷನ್. ಹೌದು ಸರ್ ಖಂಡಿತ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಬ್ಯಾಕ್ ವೈಪರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪ್, ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಇದು ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಅವೈಲಬಲ್ ಇದೆ, ಬ್ಯಾಕ್ ವೈಪರ್ ಇದೆ ಸರ್. ಓಕೆ, ಡೀಸೆಲ್ ಬರುತ್ತಲ್ವಾ? ಹೌದು ಸರ್. ಡೀಸೆಲ್ ಸರ್ ಸಿಟಿ ಲಿಮಿಟ್ ಅಂದ್ರೆ 18 ರಿಂದ 20 ಮೈಲೇಜ್ ಬರುತ್ತೆ. ಸೊ ಲಾಂಗ್ ಅಲ್ಲಿ ಹೋಗ್ತಾರೆ ಅಂದ್ರೆ ಆರಾಮಾಗಿ 23 ರಿಂದ 25 ಮೈಲೇಜ್ ವರ್ಗು ಬರುತ್ತೆ. ಖಂಡಿತ ಬರುತ್ತೆ. ಪ್ರೈಸ್ ಸರ್ 15 ಮಾಡಲು ಎಲ್ಲೇ ಚಾಲೆಂಜಿಂಗ್ ಪ್ರೈಸ್ ಸರ್. ಎಲ್ಲೇ ಬೇಕಾದ್ರೂ ಚೆಕ್ ಮಾಡ್ಲಿ, 6.5 ರಿಂದ 6.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ ಬರೀ 5,45,000 ಕೊಡ್ತೀನಿ ಸರ್. 5,45,000 5,45 ಪ್ರೊಫೈಲ್ ಚೆನ್ನಾಗಿದೆ. 5,45 ಲೋನೇ ಮಾಡ್ಕೊಡ್ತೀನಿ. ಫುಲ್ ಲೋನೇ ಆಗ್ಬಿಡುತ್ತೆ. ಲೋನೇ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಕೊಡ್ತೇನೆ. ಓಕೆ, ನಮ್ಮ ಹತ್ರ ಒಂದು i20 ಇದೆ ಸರ್, ಚೆನ್ನಾಗಿದೆ. ಬ್ಲಾಕ್ ಟಾಪ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಸರ್. ಖಂಡಿತ ಒಂದಲ್ಲ ಸರ್, 3-4 i20 ಇದೆ. 3-4 ಎಲ್ಲ ತೋರಿಸ್ತೇವೆ. ಸೊ ಇದು ಬಂದ್ಬಿಟ್ಟು ಆಸ್ತಾ ಆಪ್ಷನಲ್ ಅನ್ಬಿಟ್ಟು ಸರ್. ಇದು ಆಸ್ತಾ ಆಪ್ಷನಲ್, ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೊ ಇದ್ರಲ್ಲಿ ಏನಪ್ಪಾ ವಿಶೇಷ ಆಸ್ತಾ ಆಪ್ಷನಲ್ ಅಂದ್ರೆ ಇದರಲ್ಲಿ ಪುಷ್ ಸ್ಟಾರ್ಟ್ ಬರುತ್ತೆ. ಸೊ 6 ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್ ಅಲ್ಲಿ. 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಸೀಟ್ಸ್ ಹಾಕ್ಸಿದ್ರೆ ಚೆನ್ನಾಗಿದೆ. ಅದನ್ನು ಡಿಫಾಗರ್ ವೈಪರ್ ಎಲ್ಲ ಇದೆ, ಎಲ್ಲ ಬರುತ್ತೆ ಸರ್. ಪ್ರತಿಯೊಂದು ಬರುತ್ತೆ. ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ಡೀಪ್ ಪವರ್, ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ ಇದರಲ್ಲಿ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಹೋದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಇದೇನಪ್ಪಾ ಅಂದ್ರೆ 16 17 ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಎಲ್ಲೇ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿದ್ರು 7 ಲಕ್ಷ 7.25 ಲಕ್ಷದವರೆಗೂ ಪ್ರೈಸ್ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬಂದ್ರೆ ಸರ್ ಬರೀ 6.5 ಲಕ್ಷಕ್ಕೆ ಈ ವೆಹಿಕಲ್. 6.5 ಲಕ್ಷಕ್ಕೆ ಸರ್ 16-17 ಮಾಡಲು ಗಾಡಿ ಕೊಟ್ಬಿಡ್ತೇವೆ. ಸೊ ಇದು ಬಂದು ಟಾಪ್ ಎಂಡ್, ಅದ್ರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಬರೀ 85,000 ಓಡಿದೆ ಸರ್ ಗಾಡಿ. ಬರೀ 85,000 ಓಡುವಂತ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ 6.5 ಲಕ್ಷ. ಲೋನ್ ಆಪ್ಷನ್ ಅಂತ ಬಂದ್ರೆ ಸರ್ 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 50,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ಬೈ ಮಾಡಿ. 50,000 ಕೊಡ್ತಾರೆ, ಆರಾಮಾಗಿ ಕೊಟ್ಬಿಡ್ತೀವಿ. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಫ್ಯಾಮಿಲಿಗೆ ಎರ್ಟಿಗಾ ಇದೆ. ಹೌದು ಸರ್. ಇದು ಫ್ಯಾಮಿಲಿ ಯೂಸ್ ಗೆನೆ, ಬಡವ್ರ ಬಾದಾಮಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಯಾವ್ದಾದ್ರು 7 ಸೀಟರ್ ಅಲ್ಲಿ 18 ರಿಂದ 20 ಮೈಲೇಜ್ ಬರೋ ವೆಹಿಕಲ್ ಯಾವ್ದಾನ ಇದೆ ಅಂದ್ರೆ ಸರ್ ಮಾರುತಿ ಎರ್ಟಿಗಾ ಒಂದೇ. ಮೇಂಟೆನೆನ್ಸ್ ಅಲ್ಲಿ ಒಳ್ಳೆ ವೆಹಿಕಲ್ ಇದು. ಸೊ ಇದ್ರಲ್ಲಿ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಸ್ಟಾರ್ಟ್, ಮತ್ತೆ ಬ್ಯಾಕ್ ವೈಪರ್, ಕಂಪ್ನಿ ಅಲಾಯ್ ವೀಲ್, ಪ್ರತಿಯೊಂದು ಎಲ್ಲ ಬರೋ ಅಂತ ಗಾಡಿ ಸರ್. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಮೇಲೆ ಲೆದರ್ ಸೀಟ್ಸ್ ಬರುತ್ತೆ. ಸೀಟ್ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಹೊಸ ಟೈರ್ಸ್ ಕೂಡ ವೈಪರ್ ಪ್ರತಿಯೊಂದು ಸರ್ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಹಾಕ್ತಿದ್ದಾರೆ. ಸೊ ಇದು ಎಲ್ಲೇ ಆಫ್ಟರ್ ಮಾರ್ಕೆಟ್ ಚೆಕ್ ಮಾಡ್ಲಿ ಸರ್, ಇದೆಲ್ಲ 8.5 ಲಕ್ಷ 8.25 ಲಕ್ಷ ಇದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬರ್ಲಿ ಸರ್ 8,10,000 ಕೊಡ್ತೀವಿ. 7 ಲಕ್ಷದಿಂದ 7.5 ಲೋನ್ ಮಾಡ್ಕೊಡ್ತೀವಿ. 60 ರಿಂದ 1,10,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗಿ ಬೈ ಮಾಡ್ಬೋದು. ಪ್ರೊಫೈಲ್ ಚೆನ್ನಾಗಿದೆ, ಖಂಡಿತವಾಗಿ ಒಳ್ಳೆ ಲೋನ್ ಆಗುತ್ತೆ. ನಮ್ಮ ಹತ್ರ ಇನ್ನೊಂದು i20 ಇದೆ ಸರ್, ರೆಡ್ ಕಲರ್ ಅಲ್ಲಿ. ಹೇಳಿ ಸರ್ ಇದು. ಸರ್ ಇದು i20 ಬಂದ್ಬಿಟ್ಟು ಸ್ಪೋರ್ಟ್ಸ್ ಆಪ್ಷನಲ್ ಅನ್ಬಿಟ್ಟು ಇದ್ರಲ್ಲಿ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, 4 ಅಪೋಲೋ ಟೈರ್ಸ್ ಇದೆ. 4 ಅಪೋಲೋ ಟೈರ್ಸ್ ಇದೆ. ಕಂಪ್ನಿಯಿಂದ ಅಲಾಯ್ ವೀಲ್ ಕೂಡ ಇದೆ. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಹೌದು ಸರ್. ಕಂಪ್ನಿದು ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ. ಬಾಡಿ ಲೈನ್ ಸೂಪರ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್. ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 4,65,000 ಹೇಳ್ತಾ ಇದೀವಿ.
ಸೊ 4,35,000 ಈ ವೆಹಿಕಲ್ ಕೊಡ್ತೀವಿ. 4,35,000 ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ. 3.5 4 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಸೊ 50 ರಿಂದ 85,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ. 50 ರಿಂದ 85,000 ಕ್ಯಾಶ್ ತಂದ್ರೆ ಸಾಕು, ಈ ಗಾಡಿ ಸಿಗುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್ ವೆಹಿಕಲ್. ಹಾಗೆ ನಮ್ಮ ಹತ್ರ i10 ಇದೆ ಸರ್, i10 ಬಗ್ಗೆ ಹೇಳಿ ಸರ್. ಸರ್ i10 ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್ ಸರ್, ಇದು ಕೂಡ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಮತ್ತೆ ನಿಮ್ಗೆ ಇದರಲ್ಲಿ ಕಂಪನಿಯಿಂದಾನೇ ಇನ್ಬಿಲ್ಡ್ ಸಿಸ್ಟಮ್, ಸೊ ಒಳ್ಳೆ ಲೆದರ್ ಸೀಟ್ ಎಲ್ಲ ಇದೆ. ಜೆಕೆ ಟೈರ್ಸ್ ಎಲ್ಲ ಇದೆ, ಜೆಕೆ ಟೈರ್ಸ್ ಕೂಡ ಇದೆ. ನೋಡಿ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ ಸರ್. ಹೌದು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. AC ಎಲ್ಲ ವರ್ಕಿಂಗ್ ಅಲ್ಲಿ ಇದೆ ಸರ್? ಖಂಡಿತ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಪ್ರತಿಯೊಂದು ಎಲ್ಲ ವರ್ಕಿಂಗ್ ಅಲ್ಲಿ ಇದೆ. ಬ್ಯಾಕ್ ವೈಫರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೊ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ಸೊ ಇದೇ ವರ್ಷನು ಎಲ್ಲೇ ಗಾಡಿ ಚೆಕ್ ಮಾಡ್ತಾರೆ ಅಂದ್ರು ಸೊ 380 4 ಲಕ್ಷ ಈ ತರ ಪ್ರೈಸ್ ಇದೆ ಬೇರೆ ಮಾರ್ಕೆಟ್ ಅಲ್ಲಿ. ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 3,45,000 ಹೇಳ್ತಿದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 3,35 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಇಂದ 3 ಲೋನ್ ಮಾಡ್ಕೊಡ್ತೇವೆ. 35 ರಿಂದ 80,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ಬೈ ಮಾಡ್ಕೊಡ್ತೀವಿ. 35 ರಿಂದ 80,000 ಕ್ಯಾಶ್ ತಂದ್ರೆ ಸಾಕು, ನಿಮ್ಗೆ ಇದು ಆರಾಮಾಗಿ ಲೋನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಅದು ಕೂಡ ಟಾಪ್ ಅಂಡ್ ವೆಹಿಕಲ್ ಇದು. ಓಕೆ, ನಮ್ಮ ಹತ್ರ ಕಂಜೆಸ್ಟೆಡ್ ಪ್ಲೇಸ್ ಇದೆ, ಇಲ್ಲಿಂದ ನಾನು ಎರಡು ವೆಹಿಕಲ್ ಮಾಡ್ತೀನಿ. ಕ್ವಿಡ್ ಇದೆ ಸರ್, ಕ್ವಿಡ್ ಬಗ್ಗೆ ಹೇಳಿ ಸರ್. ಸರ್ ಕ್ವಿಡ್ ಬಂದು ಇದು 2016 ಮಾಡಲ್. ಸೊ RXL ಅಂದ್ರೆ ಮಿಡ್ ವೇರಿಯಂಟ್ ಬರುತ್ತೆ. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಪವರ್ ವಿಂಡೋ ಹಾಕ್ಸಿದ್ದಾರೆ ಇದರಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ. ಪ್ರೈಸ್ ಮೈಲೇಜ್ ಅಂತ ಬಂದ್ರೆ ಸರ್ ಆರಾಮಾಗಿ 20 ರಿಂದ 22 ಮೈಲೇಜ್ ಬರುತ್ತೆ ಸರ್. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ 3,45,000 ನಾವ್ ಹೇಳ್ತಾ ಇದೀವಿ. ಒಂದು 3,25,000 ಬಂದ್ರೆ ಈ ವೆಹಿಕಲ್ ಕೊಡ್ತಾರೆ. 3,25,000 ಲೋನ್ ಅಂತ ಬಂದ್ರೆ ಆರಾಮಾಗಿ 2.5 ಇಂದ 2.80 ಲೋನ್ ಆಗುತ್ತೆ. ಒಂದು 25 ರಿಂದ ಒಂದು 40,000 ಕ್ಯಾಶ್ ಮಾಡಿದ್ರೆ ಆರಾಮಾಗಿ ವೆಹಿಕಲ್. ಹೌದು ಸರ್, 2016 ಸಿಂಗಲ್ ಓನರ್ ವೆಹಿಕಲ್. ಅದನ್ನು ಒಳ್ಳೆ ರೇಟಿಗೆ ಸಿಗ್ತಾ ಇದೆ. ಹಾಗೆ ನಮ್ಮ ಹತ್ರ i10 ಗ್ರ್ಯಾಂಡ್ ಇದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ಗ್ರಾಂಡ್ i10 ಅದು ಆಸ್ಟಾ ಆಪ್ಷನಲ್ ಸರ್. ಅದರಲ್ಲೂ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ಅದರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗ್, ಪುಶ್ ಸ್ಟಾರ್ಟ್, ಲೆದರ್ ಸೀಟ್, ಕಂಪನಿಯಿಂದಾನೇ ಅಲಾಯ್ ವೀಲ್, ಬ್ಯಾಕ್ ವೈಪರ್, ಡೀಪ್ ಪವರ್, ಫಾಗ್ ಲ್ಯಾಂಪ್ ಎಲ್ಲ, ಇಂಡಿಕೇಟರ್, ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ, ಸೂಪರ್ ಆಗಿದೆ ವೆಹಿಕಲ್. ಸಿಂಗಲ್ ಓನರ್. ಹೌದು ಸರ್. ಕಿಲೋಮೀಟರ್ ವೈಸ್ ಬರ್ತೀನಿ ಅಂದ್ರೆ 70,000 ಓಡಿದೆ ಸರ್, ಅದಷ್ಟೇ. ಬರೀ 70,000 ಓಡಿದೆ ಸರ್. ಸೊ ಪ್ರೈಸ್ ಅಂತ ಏನಾನ ಬಂದ್ರೆ ಬರೀ 4,85,000 ನಾವ್ ಹೇಳ್ತಾ ಇದ್ದೇವೆ. ಸೊ ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 4,65,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 65,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡು. ಓಕೆ, ಗ್ರ್ಯಾಂಡ್ ಸಿಗುತ್ತೆ ನಿಮ್ಗೆ, ಅದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಹಾಗೆ ನಿಮ್ಗೆ ವ್ಯಾಗನರ್ ಇದೆ ಇನ್ನೊಂದು ಸರ್. ಇದು ಕೂಡ 2007 ಮಾಡಲ್, ಆದ್ರೂ ಕೂಡ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೊ ಎಲ್ಲ ಇರುವಂತ ಗಾಡಿ. ಇದು VXI ಟಾಪ್ ಎಂಡ್ ವೇರಿಯಂಟ್, ಅವತ್ತಿನ ಟಾಪ್ ಎಂಡ್. ZX ಎಲ್ಲ ಬರ್ತಾ ಇರ್ಲಿಲ್ಲ. ಹಾಗೆ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಡಿಫಾಗರ್ ಎಲ್ಲ ಬರುತ್ತೆ. ಮೇ ಬಿ ಆ ಟೈಮ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದೆ. ಹೌದು ಸರ್. ಸರ್ ಏನ್ ಪ್ರೈಸ್ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಎಲ್ಲೇ ಚೆಕ್ ಮಾಡೋ 2.5 ಲಕ್ಷ ಇದೆ. ನಮ್ ಶೋರೂಮ್ ನಲ್ಲಿ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್. ಇದು 1,85,000 ವೆಹಿಕಲ್ ಕೊಡ್ತೀವಿ. ಸಿಂಗಲ್ ಓನರ್ 1,85,000 ವ್ಯಾಗನರ್ ಕೊಡ್ತೇವೆ. ಆರಾಮಾಗಿ ಕಲಿಯೋರ್ಗಾಗ್ಲಿ ಮಡಿಕೊಳ್ಳೋರ್ಗಾಗ್ಲಿ ಒಳ್ಳೆ ವೆಹಿಕಲ್ ಸರ್. ಓಕೆ, ಅದು LXI ಅಲ್ಲ, VXI ಅದು. ಹೌದು ಸರ್. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಹೇಳಿ ಸರ್. ಸರ್ ಸ್ವಿಫ್ಟ್ ಅದೇ ರೀತಿ ನೀವು ನೋಡ್ತಾ ಇರೋದು VXI ಮಾಡಲ್. ಸೊ ಇದು ಕೂಡ 2011 ಮಾಡಲ್, ನ್ಯೂ ಶೇಪ್ ಅಲ್ಲಿ ಬಂದಿದೆ. 11 ಮಾಡಲ್ ನ್ಯೂ ಶೇಪ್ ಅಲ್ಲಿ ಇದೆ. ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ಸರ್ ವೆಹಿಕಲ್. ಈ ಶೇಪ್ ಸ್ಟಾರ್ಟಿಂಗ್ ವೇರಿಯಂಟ್ ಅಲ್ವಾ ಇದು? ಹೌದು ಸರ್. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ವೆಹಿಕಲ್ ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ನೀಟಾಗಿ ಮೇಂಟೆನೆನ್ಸ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇರುತ್ತೆ ಸರ್. ಸೀಟ್ ಎಲ್ಲ ಇದೆ. ಹಾಗೆ ಗಣಪನ್ ಕೂಡ ಕೂರಿಸಿದಾರೆ ಒಳಗಡೆ, ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಎಲ್ಲೇ ಈ ನ್ಯೂ ಶೇಪ್ ಗೆ 4,500 ಮಾರ್ಕೆಟ್ ಇದೆ ಸರ್. ಹೌದು. ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಬರೀ 3,85,000 ಈ ವೆಹಿಕಲ್. 3,85,000 ರೂಪಾಯಿಗೆ ಲೋನ್ ಅಂತ ಬಂದ್ರೆ 3 ರಿಂದ 3.5 ಲಕ್ಷ ಲೋನು, 35 ರಿಂದ 80,000 ಕ್ಯಾಶ್ ಸಾಕು ಸರ್. ಆರಾಮಾಗಿ ಬೈ ಮಾಡ್ಕೊಂಡು ಹೋಗಿ. ಆರಾಮಾಗಿ ಬೈ ಮಾಡ್ಬೋದಾ? ಹೌದು ಸೂಪರ್ ಸರ್. ಅದೇ ರೀತಿ ನೋಡಬಹುದು ಸರ್. i10 ಇದೆ. i10 ಬಂದು ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಕೂಡ ಸ್ಪೋರ್ಟ್ಸ್. ಹೌದು ಸರ್. 2010 ಮಾಡಲು. ಇವತ್ತು ಎಲ್ಲಾದ್ರೂ 2010 ಸ್ಯಾಂಟ್ರೋ ತಗೊಂತಾರೆ ಅಂತ ನೀವೇನಾದ್ರು ಕನ್ಸಿಡರೇಷನ್ ಮಾಡಿದ್ರೆ, ಸೊ ಸ್ಯಾಂಟ್ರೋ ಕೂಡ 2.5 ಇಂದ 2.80 ಹೇಳ್ತಾರೆ. ಹೌದು ಹೌದು ಸರ್. ನಮ್ಮ ಶೋರೂಮ್ ಬರ್ಲಿ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಗೆ ಸರ್ 2.5 ಲಕ್ಷ ಕೊಡ್ಲಿ, i10 ಸ್ಪೋರ್ಟ್ಸ್ ತಗೊಂಡೋಗ್ಲಿ ಸರ್. i10 ಸ್ಪೋರ್ಟ್ಸ್ 2.5 ಲಕ್ಷ 2.5 ಲಕ್ಷ ಕೊಡ್ಲಿ. i10 ಸ್ಯಾಂಟ್ರೋ ತಗೊಳ್ಳೋ ಬಂದು i10 ತಗೊಂಡೋಗಿ. i10 ತಗೋಬಹುದು, ಸ್ಯಾಂಟ್ರೋ ತಗೋಬಹುದು, ಇದು ತಗೋಬಹುದಲ್ಲ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ರಿಟ್ಸ್ ಇದೆ. ಪಾಕೆಟ್ ರಾಕೆಟ್ ಇದನ್ನು ಆಲ್ರೆಡಿ ಒಂದು ತೋರಿಸಿದೀವಿ. ಈಗ ಇನ್ನೊಂದು ಹೇಳಿ ಸರ್. ಸರ್ ಅದೇ ರೀತಿ ರಿಡ್ಸ್ ನೋಡೋದಾದ್ರೆ ಇವತ್ತು ಒಳ್ಳೆ ಮೈಲೇಜ್ ವೆಹಿಕಲ್. ಸೊ ಆರಾಮಾಗಿ ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಆರಾಮಾಗಿ 20 ರಿಂದ 22-23 ಮೈಲೇಜ್ ಬರುತ್ತೆ ವೆಹಿಕಲ್.
ಸೊ ಇದು ವೆಹಿಕಲ್ ನೀವು ನೋಡ್ತಾ ಇರಬಹುದು, ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡೀಸೆಲ್ ಅಲ್ಲ ಸರ್? ಹೌದು. RPM ಸಪರೇಟ್, ಮತ್ತೆ ನಿಮ್ಗೆಲ್ಲ ಟೈರ್ಸ್ ಕೂಡ ಚೆನ್ನಾಗಿದೆ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ನೀವು ವೆಹಿಕಲ್ ಲೆದರ್ ಮಾತ್ರ ತುಂಬಾನೇ ವೆಲ್ಕಮಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ನಿಮ್ ಫೀಲ್ ಕೂಡ ಚೆನ್ನಾಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ ಕಸ್ಟಮರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್, ಬರೇ ಎಲ್ಲೇ ಚೆಕ್ ಮಾಡೋದು 4.4 ಲಕ್ಷ ಇದೆ ಟೋಲ್ ಮಾಡಲ್ ಸರ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಏಕದಮ್ ಒಂದೇ ರೇಟ್ ಸರ್, 3.5 ಲಕ್ಷ ಕೊಡ್ತೀವಿ. 3.5 ಲಕ್ಷಕ್ಕೆ ಡೀಸೆಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಲೋನ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ ವೀಕ್ಷಕರೇ ಖಂಡಿತವಾಗಿ 3.5 ಲೋನೇ ಮಾಡ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ಕೊಡ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಅದು ವಿಡಿಯೋ ಸಿಗುತ್ತೆ. ಹಾಗೆ ಇನ್ನೊಂದು ಡಸ್ಟರ್ ಇದೆ, ಡಸ್ಟರ್ ಸರ್. ಸರ್ ಅದೇ ರೀತಿ ಇನ್ನೊಂದು ಡೆಸ್ಟರ್ ನೋಡಬಹುದು. ಆಗ್ಲೇ ಹೇಳಿದಾಗೆ 4-4 ಇದೆ ಸರ್ ಡೆಸ್ಟರ್ ಅಂತ ಹೇಳಿದೆ. ಸೊ ಅದೇ ರೀತಿ ಇದು ಬಂದು RXZ. ಅಲ್ಲಿ ಏನಪ್ಪಾ ಇದ್ರ ವಿಶೇಷ ಅಂದ್ರೆ 85 PS ಇದು ಅಂದ್ರೆ ನಿಮ್ಗೆ ಮೈಲೇಜ್ ಗಾಡಿ. ಹೌದು. ಇದರಲ್ಲೂ ಕೂಡ ನಿಮ್ಗೆ 20 ರಿಂದ 25 ಮೈಲೇಜ್ ಆರಾಮಾಗಿ ಕೊಡುತ್ತೆ ಈ ವೆಹಿಕಲ್. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ಯಾಕ್ ವೈಫರ್, ಡೀಪ್ ವಾಗರ್, ಕಂಪನಿಯಿಂದಾನೆ ಅಲಾಯ್ ವೀಲ್ ಪ್ರತಿಯೊಂದು ಎಲ್ಲ ಇದೆ ಸರ್. ಪ್ರೈಸ್ ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಆರಾಮಾಗಿ 5.25 ಲಕ್ಷ ಹೇಳ್ತಾ ಇದ್ದೇವೆ. ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ 4,90,000 ವೆಹಿಕಲ್ ಕೊಡ್ತೇವೆ. 4,90,000 ಟಾಪ್ ಎಂಡ್. ಖಂಡಿತ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲಕ್ಷ ಆರಾಮಾಗಿ ಈಸಿಲಿ ಲೋನ್ ಆಗುತ್ತೆ. ಸೊ 90,000 ಕ್ಯಾಶ್ ತಗೊಂಡ್ಮೇಲೆ ಆರಾಮ ತಗೊಂಡೋಗಿ. ಹೌದಾ? 90,000 ತಂದ್ರೆ ಸಾಕಾ? ಹೌದು ಸರ್, ಖಂಡಿತ ಸರ್. ಓಕೆ, ಎ ಸ್ಟಾರ್ ಇದೆ ಸರ್? ಸರ್ ಅದೇ ರೀತಿ ನೀವು ಎ ಸ್ಟಾರ್ ನೋಡ್ತಾ ಇರ್ಬೋದು. ಇದು ಬಂದು 2013 ಮಾಡಲು ಸಿಂಗಲ್ ಓನರ್ VXI ವೇರಿಯಂಟ್ ಸರ್. ಹೌದು ಸರ್, ಸಿಂಗಲ್ ಓನರ್. ಬರೀ 72,000 ಓಡಿದೆ ಸರ್ ವೆಹಿಕಲ್. ಬರೀ 72,000 ಓಡಿದೆ ಅಂತೆ. ಹಾಗೆ ನಿಮ್ಗೆ ಸೀಟ್ಸ್ ಎಲ್ಲ ನೋಡ್ಬೋದು, ಲೆದರ್ ಸೀಟ್ಸ್ ಎಲ್ಲ ಓಕೆ, ನೀಟ್ ಆಗಿದೆ. ಇಂಟೀರಿಯರ್ ಚೆನ್ನಾಗಿದೆ, ಡ್ಯಾಶ್ ಬೋರ್ಡ್ ಕ್ಲೀನ್ ಆಗಿದೆ, ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇದು ಸ್ವಲ್ಪ ಇದ್ ಮಾಡಿಸ್ಕೊಡ್ಬೇಕಲ್ವಾ, ಬಫಿಂಗ್ ಮಾಡ್ಕೊಡೋಣ ಸರ್. ಹೆಡ್ ಲೈಟ್ ಬೇಕಾದ್ರೆ ಬಫಿಂಗ್ ಮಾಡ್ಕೊಡೋಣ ಕಸ್ಟಮರ್. ಸಿಂಗಲ್ ಓನರ್ ಬರೀ 72,000 ರನ್ ಆಗಿದೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್, ಎಲ್ಲೇ ಚೆಕ್ ಮಾಡೋದು 3.5 ಲಕ್ಷ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಸರ್, ಬರೇ ನಾವು 2,95,000 ವೆಹಿಕಲ್, 2,95,000 ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ ಸರ್. ಇದಕ್ಕೂ ಕೂಡ 2 ರಿಂದ 2.5 ಲೋನ್ ಮಾಡ್ತೀವಿ. 45 ರಿಂದ 95,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ವೆಹಿಕಲ್ ಬೈ ಮಾಡಿ. 45 ರಿಂದ 95,000 ನಿಮ್ಗೆ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಪೆಂಡ್ ಚೆನ್ನಾಗಿದ್ರೆ ನೀವು 45,000 ಮಾಡಿದ್ರು ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಸ್ವಿಫ್ಟ್ ಇದೆ, ಅದು ಟಾಪ್ ಎಂಡ್ ಮಾಡಲ್ ಸರ್. ಇದು ಕೂಡ ಟಾಪ್ ಎಂಡ್ ಸರ್. ಇದು ಬಂದು ZXi ಅಂದ್ರೆ ನಿಮ್ಗೆ ಹೇಳ್ಬೇಕೇ ಆಗಿಲ್ಲ. ಇದರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗ್, ಆಫ್ಟರ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಕಂಪ್ನಿಯಿಂದಾನೆ ಅಲಾಯ್ ವೀಲ್, ಒಳ್ಳೆ ಟೈರ್, ಪ್ಯೂರ್ ಲೆದರ್ ಸೀಟು. ನೀವು ನೋಡ್ತಾ ಇರಬಹುದು ವೆಹಿಕಲ್ ಮಾತ್ರ ತುಂಬಾ ಅನ್ಟಚ್ ಪೀಸ್, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಕ್ರೋಮ್ ಎಕ್ಸೆಸರೀಸ್ ಎಲ್ಲ ತುಂಬಾನೇ ಹಾಕಿಸ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗ್, ದೀಪಗಳು, ವೈಫರ್ ಎಲ್ಲ ಬರುತ್ತೆ. ZXi ಪೆಟ್ರೋಲ್ ಇದು. ಹೌದು ಸರ್. ಸೊ ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸೊ ಇದು ಎಲ್ಲೇ ಚೆಕ್ ಮಾಡಿದ್ರು 5 ಲಕ್ಷ ಇದೆ ಸರ್ ಇವತ್ತು 2014 ಮಾಡಲಿಗೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 4,65,000 ಹೇಳ್ತಾ ಇದೀವಿ ಸರ್. ಓನರ್ ಸರ್? ಸರ್ ಓನರ್ ಬಂದು 3rd ಓನರ್ ಆಗಿದೆ. ಸೊ ಇದು ಲೋನ್ ಆಪ್ಷನ್ ಅಂತ ಬಂದ್ರೆ 4 lakh ವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್. 4 ಲಕ್ಷ ಲೋನ್ ಆಗುತ್ತೆ, ಮಾಡ್ಕೊಡ್ತೀವಿ. ಒಂದು 65,000 ಕ್ಯಾಶ್ ತಗೊಂಡ್ಬರ್ಲಿ ಸರ್, ಆರಾಮ ಬೈ ಮಾಡ್ಕೊಂಡು ಹೋಗ್ಲಿ. ಓಕೆ, 4 ಲಕ್ಷ ತನಕ ಲೋನ್ ಆಗ್ಬಿಡುತ್ತೆ. ನಮ್ಮ ಹತ್ರ ಹೋಂಡಾ ಸಿಟಿ ಒಂದಿದೆ, ಹೇಳಿ ಸರ್. ಸರ್ ಇದು ಹೋಂಡಾ ಸಿಟಿ, ಇದು ಬಂದ್ಬಿಟ್ಟು 2014 ಮಾಡಲ್ ಸರ್. ಇದು 14? ಹೌದು ಸರ್. ಇದು ಕೂಡ XV. ಇದು SV ಅಂದ್ರೆ ಇದು ಟಾಪ್ ಎಂಡ್ ಗಿನ ಒಂದೇ 1 ವರ್ಷ ಕಡಿಮೆ ಇದೆ. ಹಿಂದೆ ಟೈರ್ ಚೆನ್ನಾಗಿದೆ, ಸ್ವಲ್ಪ ಹೋಗಿದೆ ಅನ್ಸುತ್ತೆ. ಸಿಂಗಲ್ ಟೈರ್ ಆ ಕಡೆ ಇಲ್ಲ ಸರ್. ಇದು ಸ್ಟೆಪ್ನಿ ಇದು ಚೇಂಜ್ ಮಾಡಿದ್ದಾರೆ, ಮಾಡ್ಕೊಡ್ತೇವೆ ಸರ್. ಅದು ಈ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರಬಹುದು. ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಏರ್ ಬ್ಯಾಗ್ ಎಲ್ಲ ಪ್ರತಿಯೊಂದು ಬರುವಂತ ಗಾಡಿ ಸರ್. ಚೆನ್ನಾಗಿದೆ, ಒಂಥರ ಫ್ರಂಟ್ ಲುಕ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ 20 ಅಬೌವ್ ಅಂತ ಖಂಡಿತವಾಗಿ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಎಲ್ಲೇ ಚೆಕ್ ಮಾಡ್ಲಿ ಸರ್, 5,80,000, 6 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸರ್ 5,45,000 ವೆಹಿಕಲ್ ಕೊಡ್ತೀವಿ. 5,45,000 ಸಿಂಗಲ್ ಓನರ್, ಅದು ಡೀಸೆಲ್ ಸಿಟಿ ಕೊಡ್ತೀವಿ. ಹೋಂಡಾ ಸಿಟಿ ಸಿಗುತ್ತೆ. ಅದು ನಿಮ್ಗೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. 5,45,000 ಕೊಡ್ತೀವಿ ಸರ್. 5 ಲಕ್ಷ ಲೋನ್ ಮಾಡ್ತೀವಿ. 45,000 ಕ್ಯಾಶ್ ತಗೊಂಬಲ್ಲಿ. ಪ್ರೊಫೈಲ್ ಚೆನ್ನಾಗಿದ್ರೆ ವೀಕ್ಷಕರೇ ಖಂಡಿತವಾಗಿ ಅಷ್ಟು ಲೋನ್ ಆಗುತ್ತೆ. 45,000 ಕ್ಯಾಶ್ ತಗೊಂಬನ್ನಿ, ಹ್ಯಾಪಿಯಿಂದ ಗಾಡಿ ತಗೊಂಡು 5 ಲಕ್ಷ ಲೋನ್ ಆಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಪ್ರಿಯರಿಗೆ ಇನ್ನೊಂದು ಸ್ವಿಫ್ಟ್ ಅಂತಾನೆ ಹೇಳ್ಬೋದು ಸರ್. ಇದು ಬಂದು 2010 ಮಾಡಲು. ಸೊ ಇದು ಪೆಟ್ರೋಲ್ ವೇರಿಯಂಟ್. ಇದು ಕೂಡ JK ಟೈರ್ಸ್ ಇದೆ 4. ಹೌದು ಸರ್, 4 JK ಟೈರ್ಸ್ ಇದೆ. ನೀವು ನೋಡ್ತಾ ಇರಬಹುದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. ಓಕೆ, AC, ಪವರ್ ವಿಂಡೋ ಎಲ್ಲ ಬರುತ್ತೆ. ಈ ಗಾಡಿಗಳೆಲ್ಲ ತುಂಬಾ ಗಟ್ಟಿ ಗಾಡಿಗಳು. ಆಮೇಲೆ ಮಿರರ್ LCD ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಸೊ ಎಲ್ಲ ಇದೆ. ಸೊ ಈ ವೆಹಿಕಲ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಬರೇ 3,25,000 ಹೇಳ್ತಾ ಇದೀವಿ. ಸೊ ವೀಕ್ಷಕರೇ
ಬೇಕು ಅನ್ನೋರು ಬಂದ್ರೆ ಬರೇ 3 ಲಕ್ಷಕ್ಕೆ ಈ ವೆಹಿಕಲ್ ಕೊಟ್ಬಿಟ್ಟು 3 ಲಕ್ಷಕ್ಕೆ ಸ್ವಿಫ್ಟ್ 3 ಕೊಡ್ತೀರಾ? ಲಕ್ಷಕ್ಕೆ 2010 ಮಾಡಲ್ ಸ್ವಿಫ್ಟ್ ಕೊಟ್ಬಿಟ್ಟು 10 ಮಾಡಲ್ ಸ್ವಿಫ್ಟ್ ಹೌದು ಓಕೆ ಸರ್. ಇನ್ನೊಂದು ವ್ಯಾಗನರ್ ಇದೆ ಸರ್, ಇದು ಹಿಂದ್ಗಡೆ ನೋಡಿದಾಗಲೇ ಗೊತ್ತಾಯ್ತು ಹೆಂಗ್ ಮೇಂಟೈನ್ ಆಗಿದೆ ಅಲ್ವಾ, ಚೆನ್ನಾಗಿದೆ. ಹೌದು ಸರ್, ಖಂಡಿತ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಇದು ಕೂಡ VXI ವೇರಿಯಂಟ್. ಸೊ ಇದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್ ಇದು. ಪ್ರತಿಯೊಂದು ಇದೆ. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ ಇದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು, ಬಾಡಿ ಲೈನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗಿರುತ್ತೆ ಅಂತ ಗಾಡಿ. ಖಂಡಿತ ಇದರಲ್ಲಿ ನೀವು ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರಬಹುದು ನೀವು. ಬ್ಯಾಕ್ ವೈಪರ್ ಕೂಡ ಇದೆ, ಡಿಫಾಗರ್, ಫಾಗ್ ಲ್ಯಾಂಪ್, ಹೊಸ ಟೈರ್ ಕೂಡ ಇದೆ, ಎಲ್ಲ ಬರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓನರ್ ಎಷ್ಟಾಗಿದೆ ಸರ್? ಓನರ್ ಬಂದು ಸಿಂಗಲ್ ಓನರ್, ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಹೌದು. ಸೊ ವೆಹಿಕಲ್ ತುಂಬಾ ಚೆನ್ನಾಗಿದೆ, ಬ್ರಿಸ್ಟೋನ್ ಟೈರ್ ಇದೆ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಇಲ್ಲೇ ಚೆಕ್ ಮಾಡೋರು 4,80,000, 5,00,000 ಈ ತರ ಇದೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ 4,45,000 ವೆಹಿಕಲ್ ಕೊಡ್ತೀವಿ. 4,45,000ಕ್ಕೆ ಸಿಂಗಲ್ ಓನರ್ ವ್ಯಾಗನರ್. ಖಂಡಿತ. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 4 ಲಕ್ಷ ಲೋನ್ ಮಾಡ್ತೀವಿ ವೀಕ್ಷಕರೇ. 45,000 95,000 ಕ್ಯಾಶ್ ತಗೊಂಬನ್ನಿ, ಆರಾಮಾಗಿ ಹ್ಯಾಪಿಯಿಂದ ತಗೊಂಡು 1 ಲಕ್ಷದ ಒಳಗಡೆ ಕ್ಯಾಶ್ ತಗೊಂಡ್ಬನ್ನಿ, ಆಗ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಸೊ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಫೀಗೋ ಇದೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಬಂದು ಡೀಸೆಲ್ ಫೋರ್ಡ್ ಫೀಗೋ. ಸೊ ಇದು ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುವಂತ ವೆಹಿಕಲ್. 25 ಮೈಲೇಜ್ ಕೊಡುತ್ತೆ ಇದು. ಹೌದು ಸರ್, ಆರಾಮಾಗಿ ಮೈಲೇಜ್ ಕೊಡುತ್ತೆ. ಇಂಟೀರಿಯರ್ ಸರ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ, ಎಲ್ಲ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಲರ್ ಆಗಿ. ಸೊ ಓವರ್ ಆಲ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಟೈರ್ ಪ್ರೊಫೈಲ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಎಲ್ಲೇ ಚೆಕ್ ಮಾಡಿದ್ರು 2014 ಮಾಡಲು ಇವತ್ತೆಲ್ಲಾ ಕಡೆನೂ ಒಂದು 4 ಲಕ್ಷ 3.5 ಲಕ್ಷ ಈ ತರ ಇದೆ. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 2,45,000ಕ್ಕೆ ಎಷ್ಟು ಕೇಳಿ, ಬರೀ 2,45,000ಕ್ಕೆ ಫೋರ್ಡ್ ಫೀಗೋ ಕೊಡ್ತೀವಿ. ಕೊಡೋದಲ್ದೆ ಸರ್, ಲೋನ್ ಆಪ್ಷನ್ ಅಂತ ಬೇಕಾ? ವೆಹಿಕಲ್ ಬೆಲೆ 2,45, 3 ಲಕ್ಷದವರೆಗೂ ಲೋನೇ ಆಗ್ಬಿಡುತ್ತೆ. ಹೌದಾ? 3 ಲಕ್ಷದವರೆಗೂ ಲೋನ್ ಆಗ್ಬಿಡುತ್ತೆ ವೀಕ್ಷಕರೇ. ನಿಮ್ ಬಂಪರ್ ಲ್ಯಾಟ್ರಿ ಅಂತಾನೆ ಹೇಳ್ಬೋದು. 3 ಲಕ್ಷ ಲೋನ್ ಆಗಿದ್ರೆ 2,45 ಕೊಡ್ತೀರಾ? ಖಂಡಿತ ಸರ್, ಖಂಡಿತ ಕೊಡೋಣ ಸರ್. ಬ್ಯಾಂಕಿಂದ ಅವ್ರಿಗೆ ಬರುತ್ತೆ, ಅವರೇ ನಮ್ಗೆ ಹಾಕ್ಬೇಕಾಗುತ್ತೆ ಪೇಮೆಂಟ್. ಸೊ ಮಾಡಿಕೊಬಹುದು ಸರ್ ಆರಾಮಾಗಿ, ಒಳ್ಳೆ ರೇಟ್. ನೆಕ್ಸ್ಟ್ ತುಂಬಾ ಜನ ಹುಡುಕೋರಿಗೆ ಪೋಲೋ. ಅದೇ ರೀತಿ ಸರ್ ಇದು ಐಲೈನ್, ಇದು ಕೂಡ ಟಾಪ್ ಎಂಡ್ ಮಾಡಲು, ಇದು ಕೂಡ ಡೀಸೆಲ್ ವೇರಿಯಂಟ್. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಇರಬೇಕು, ಕಂಪನಿಯಿಂದ ಸಿಸ್ಟಮ್, ಮತ್ತೆ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಡಿಫಾಗರ್, ಫಾಗ್ ಲ್ಯಾಂಪ್ ಕಂಪನಿಯಿಂದ ಅಲಾಯ್ ವೀಲ್ ಎಲ್ಲ ಪ್ರತಿಯೊಂದು ಬರುತ್ತೆ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2015 ಮಾಡಲು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, 73,000 ಓಡಿದೆ, 73,000 ರನ್ ಆಗಿದೆ. ಓವರ್ ಬಾಡಿ ಲೈನ್ ಅಂತ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಅಲ್ವಾ, ಬ್ಲಾಕ್ ಟಾಪ್ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಎಲ್ಲೇ ಆಫ್ಟರ್ ಮಾರ್ಕೆಟ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ ಲಿಸ್ಟ್ ಬಂದ್ಬಿಟ್ಟು ಎಲ್ಲಾ ಕಡೆ 6 ಲಕ್ಷ 6.25 ಲಕ್ಷ ಇದೆ. ಸೊ ವೀಕ್ಷಕರೇ, ನಮ್ಮ ಶೋರೂಮ್ ನಲ್ಲಿ ಬರೀ 5,65,000ಕ್ಕೆ ವೆಹಿಕಲ್ ಕೊಡ್ತೀವಿ. 5,65,000ಕ್ಕೆ ಸಿಂಗಲ್ ಓನರ್ ಲೋನೇ ಮಾಡ್ಕೊಡ್ತೀವಿ. ಅಷ್ಟೇ 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 65,000 ಕ್ಯಾಶ್ ತಾನೆ ವೀಕ್ಷಕರೇ, ಆರಾಮಾಗಿ ಬೈ ಮಾಡ್ಕೊಂಡು 65,000 ಕ್ಯಾಶ್ ಕೊಟ್ರೆ ಇದು ಲೋನೇ ಆಗ್ಬಿಡುತ್ತೆ ಫುಲ್. ಅದು ಟಾಪ್ ಅಂಡ್ ವೆಹಿಕಲ್, ಸಿಂಗಲ್ ಓನರ್. ಓಕೆ, ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಅದು ನ್ಯೂ ಶೇಪ್ ಅಂತಾನೆ ಹೇಳ್ಬೋದು. ಹೇಳಿ. ಹೌದು ಸರ್. ಸರ್ ಇದು ಆಪಲ್ ಶೇಪ್ ಅಂತಾರೆ. ಸೊ ಇದು ಕೂಡ 2017 ಮಾಡಲು ZA ವೇರಿಯಂಟ್ ಸರ್. ಇದು ಕೂಡ ಪುಷ್ ಸ್ಟಾರ್ಟ್ ಬರುತ್ತೆ, ಒಳ್ಳೆ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಕಂಪನಿಯಿಂದಾನೇ ಅಲಾಯ್ ವೀಲು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಒಳ್ಳೆ ನ್ಯಾವಿಗೇಷನ್ ಸಿಸ್ಟಮ್, ಪ್ರತಿಯೊಂದು ಎಲ್ಲ ಬರುವಂತ ಗಾಡಿ. ಕಂಟ್ರೋಲ್ ಬೇಕಾ? ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಆಟೋಮೆಟಿಕ್ ವೆಹಿಕಲ್ ವೀಕ್ಷಕರೇ. ಡೀಸೆಲ್ ಅಲ್ಲಿ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್ ಖಂಡಿತವಾಗಿ ತುಂಬಾ ಜನ ಹುಡುಕ್ತಿರ್ತೀರಾ. ಇದು ಪ್ರೊಫೈಲ್ ಏನಂದ್ರೆ, ನೀವು ಫ್ಯಾಮಿಲಿ ಆಗಿದ್ರೆ ಖಂಡಿತ ಗಂಡನೂ ಓಡಿಸಬಹುದು, ಹೆಂಡತಿನೂ ಓಡಿಸಬಹುದು. ಅಂದ್ರೆ ಲೇಡೀಸ್ ಜೆಂಟ್ಸ್ ಇಬ್ರು ಯೂಸ್ ಮಾಡುವಂತ ವೆಹಿಕಲ್ ಇದು. ಸೊ ಇದು ವೆಹಿಕಲ್ ಮೈಲೇಜ್ ಕೂಡ ಆರಾಮಾಗಿ ಒಳ್ಳೆ ಮೈಲೇಜ್ ಬರ್ತದೆ. 18 ಅಂತೂ ಖಂಡಿತವಾಗಿ ಕೊಡುತ್ತೆ. ವೀಕ್ಷಕರೇ, ಇದು ಪ್ರೈಸ್ ವೈಸ್ ಇಷ್ಟೊಂದೆಲ್ಲ ಹೇಳ್ತಿದಾರೆ ಸರ್. ಇದೇನೋ 2-in-1 ಇರೋದ್ರಿಂದ ಪ್ರೈಸ್ ಲಿಸ್ಟ್ ಜಾಸ್ತಿ ಇರ್ಬೋದು ಅಂತ ನೀವು ಹೇಳ್ಬೋದು ವೀಕ್ಷಕರೇ. ಖಂಡಿತವಾಗಿಲ್ಲ. ಪ್ರೈಸ್ ಬಂದ್ಬಿಟ್ಟು ಎಲ್ಲಾ ಕಡೆ ಆಫ್ಟರ್ ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ 8.25 ಲಕ್ಷ ಇದೆ ವೀಕ್ಷಕರೇ. ನಮ್ಮ ಶೋರೂಮ್ ನಲ್ಲಿ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 6,90,000ಕ್ಕೆ ವೆಹಿಕಲ್ ಕೊಡ್ತೀವಿ. 6,90,000 6,90,000ಕ್ಕೆ 17 ZA ವೀಕ್ಷಕರೇ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6,90 ಲೋನೇ ಮಾಡ್ಕೊಡ್ತೀವಿ. ಫುಲ್ ಲೋನ್ ಆಗ್ಬಿಡುತ್ತೆ, ಫುಲ್ ಟಾಕ್ ಟೈಮ್ ಲೋನ್, 0 ಡೌನ್ ಪೇಮೆಂಟ್ ಅಲ್ಲಿ ವೆಹಿಕಲ್ ಕೊಡ್ತೀವಿ ವೀಕ್ಷಕರೇ. ಮರಿಬೇಡಿ, ಇದು ಆರಾಮಾಗಿ ತಗೊಬಹುದು. ಇದು ಹೋದ್ಮೇಲೆ ಫೋನ್ ಮಾಡಬೇಡಿ, ಖಂಡಿತವಾಗಿ ಮುಂಚೆನೆ ಫೋನ್ ಮಾಡಿ. ಆಟೋಮೆಟಿಕ್ ಡೀಸೆಲ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇದು 18 ಬರುತ್ತೆ, ಪಕ್ಕ ಬರುತ್ತೆ. 18 ಆರಾಮಾಗಿ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಬಲೂನ್ ಇದೆಯಲ್ಲ ಸರ್ ನಮ್ಮ ಹತ್ರ? ಹೌದು ಸರ್, ಇದು ಬಂದು 2017 ಸರ್. ಸೊ ಇದು ಕೂಡ ಟಾಪ್ ಎಂಡ್ ಮಾಡ್ಲೆ, ಇದು ಕೂಡ ಪುಷ್ ಸ್ಟಾರ್ಟ್ ವೆಹಿಕಲ್. ಪುಷ್ ಬಟನ್? ಹೌದು ಸರ್. ಓಕೆ, ಇದು AC, ಪವರ್ ಸ್ಟೇರಿಂಗು, ಪುಷ್ ಸ್ಟಾರ್ಟ್, ಡ್ಯೂಯಲ್ ಏರ್ ಬ್ಯಾಗು, ಇದರಲ್ಲೂ ಕೂಡ ಕಂಪನಿ ಇನ್ಬಿಲ್ಡ್ ಸಿಸ್ಟಮ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್, ಪ್ರತಿಯೊಂದು ಬರುವಂತ ವೆಹಿಕಲ್. ಪ್ರತಿಯೊಂದು ಬರುತ್ತೆ. 16 ಅಂದ್ರ? ಹೌದು ಸರ್.
16 ಮಾಡಲ್ ಅಲ್ಲ? ಇಲ್ಲ ಸರ್, ಇದು ಒಂದು 2017 ಮಾಡಲ್ ಸರ್. 17 ಮಾಡಲ್. 17 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರಾ? ಹೌದು ಸರ್. ಪ್ರೈಸ್ ಸರ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಬರೀ 6,75,000 ಹೇಳ್ತಾ ಇದೀವಿ ಸರ್. ಸರ್ ಇದು ನೆಗೋಷಿಯೇಷನ್ ಅಂತ ನಿಮ್ ಚಾನಲ್ ಇಂದ ಬಂದ್ರೆ ಆರಾಮಾಗಿ 6,65,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 lakh ವರೆಗೂ ಲೋನ್ ಮಾಡ್ಕೊಡ್ತೀವಿ. 6 lakh ಲೋನ್ ಆಗುತ್ತೆ. 65,000 ತಂದ್ರೆ ಸಾಕು ಸರ್, ಆರಾಮ ಬೈ ಮಾಡ್ಕೊಂಡು ಹೋಗ್ಲಿಕ್ಕೆ. ಈ ಸಲ ನಂಜುಂಡೇಶ್ವರ ಕಾರಲ್ಲಿ ತುಂಬಾ ಬಲೆನೋಗಳ ಸಾಲ ಇದೆ. ಖಂಡಿತ ಇದೆ ಸರ್. ಇದಲ್ದೆ ಇನ್ನು ಬೇರೆ ಆಫೀಸ್ ಗಳಲ್ಲಿ ಇನ್ನೂ 3-4 ಬಲೆನೋ ಇದೆ. ಇನ್ನ 3-4 i20 ಇದೆ ವೀಕ್ಷಕರೇ. ಇನ್ನೂ 3-4 ಇದು ಕೂಡ ಡಸ್ಟರ್ ಕೂಡ ಇದೆ. ಸೊ ವೀಕ್ಷಕರೇ, ಯಾವ ವೆಹಿಕಲ್ ಇಲ್ಲ ಅನ್ನೋ ಆಗಿಲ್ಲ, ನಿಮ್ಗೆ ನಮ್ಮಲ್ಲಿ ಎಲ್ಲಾ ವೆಹಿಕಲ್ಸ್ ಇದೆ. ಸೊ ಇದು ಕೂಡ 2016 ಮಾಡಲು ಬೊಲೆನೋ. 16 ಮಾಡಲು ಇವಾಗ ಜಸ್ಟ್ ಬಂದಿದೆ. ಸೊ ಇದು ಕೂಡ ಡೆಲ್ಟಾ ವೇರಿಯಂಟ್. ಇದು ಡೆಲ್ಟಾನಾ? ಹೌದು. MRF ಟೈರ್ ಇದೆ. ಇದರಲ್ಲೂ ಕೂಡ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಮಾರ್ವಿನ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಅದು ಬ್ರಾಂಡೆಡ್ ಸೀಟ್ ಕವರ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಮಿಡ್ ವೇರಿಯಂಟ್ ಬರುತ್ತಲ್ವಾ ಇದರಲ್ಲಿ? ಮಿಡ್ ವೇರಿಯಂಟ್ ಬರುತ್ತೆ. ಇದರಲ್ಲೂ ಕೂಡ ಆದ್ರೂ ಏರ್ ಬ್ಯಾಗ್ ಬರುತ್ತೆ. ಕಂಪ್ನಿಯಿಂದ ಅಲಾಯ್ ವೀಲ್ ಒಂದು ಬರಲ್ಲ. ಬ್ಯಾಕ್ ವೈಪರ್ ವೀಕ್ಷಕರೇ, ಡಿಫಾಗರ್ ಪ್ರತಿಯೊಂದು ಎಲ್ಲ ಬರುತ್ತೆ. ಇದರಲ್ಲಿ ಕಂಪ್ನಿ ಅಲಾಯ್ ವೀಲ್ ಒಂದು ಬರಲ್ಲ. ಅದ್ ಬಿಟ್ರೆ ಎಲ್ಲ ಟಾಪ್ ಎಂಡ್ ತರಾನೇ ಇದರಲ್ಲೂ ಕೂಡ ಎಲ್ಲ ಬರುತ್ತೆ. 2 ಡೀಸೆಲ್, ಇದೊಂದು ಪೆಟ್ರೋಲ್. ಈಗ ಪ್ರೆಸೆಂಟ್ 2 ಡೀಸೆಲ್ ಇದೆ, 2 ಪೆಟ್ರೋಲ್ ಇದೆ. 2 ಪೆಟ್ರೋಲ್ ಇದೆ, 2 ಪೆಟ್ರೋಲ್ ಇದೆ, 2 ಡೀಸೆಲ್ ಇದೆ. ಸೊ ಅದೇ ರೀತಿ ನೀವು ನೋಡ್ತಾ ಇರೋದಿರಾ, ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ವೀಕ್ಷಕರೇ. 16 ಮಾಡಲು ಎಲ್ಲೇ ಚೆಕ್ ಮಾಡಿ ನೀವು ಆರಾಮಾಗಿ 6,6.5 ಲಕ್ಷ ಇದೆ. ಸೊ ನಮ್ಮ ಶೋರೂಮ್ ನಲ್ಲಿ ಅಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 5,85,000 ಈ ವೆಹಿಕಲ್ ಕೊಡ್ತೀವಿ. 5,85,000 16 ಮಾಡಲು ವೀಕ್ಷಕರೇ. ನೀವು ಎಲ್ಲಿ ಬೇಕಾದ್ರೂ ಪ್ರೈಸ್ ಲಿಸ್ಟ್ ಚೆಕ್ ಮಾಡ್ಬೋದು. ಶಿಫ್ಟ್ ತಗೋಬೇಕು ಇವತ್ತು 16 ಮಾಡಲು ಅಂದ್ರೆ 6 ಲಕ್ಷ ಇದೆ. ನಾನು ಬಲೋನ ಕೊಡ್ತೀನಿ 5,85,000. ಲೋನ್ ಆಪ್ಷನ್ ಬೇಕಾ? 5 ಲಕ್ಷದಿಂದ 5.5 ಲೋನ್ ಮಾಡ್ತೀನಿ. 35,000 ರಿಂದ 85,000 ಕ್ಯಾಶ್ ತಗೊಂಬನ್ನಿ ವೀಕ್ಷಕರೇ. ಆರಾಮಾಗಿ ಬೈ ಮಾಡ್ಬೋದು. ಸೂಪರ್ ಸರ್, ಒಳ್ಳೊಳ್ಳೆ ಆಫರ್ ಗಳು ಕೊಟ್ರಿ. ನಂಜುಂಡೇಶ್ವರ ಕಾರ್ಸ್ ಗೆ ಒಳ್ಳೇದಾಗ್ಲಿ ಸರ್. ಎಲ್ಲಿ ಬರುತ್ತೆ ಸರ್ ಇದ್ರ? ಸರ್ ಇದು ಲೊಕೇಶನ್ ಅಂದ್ರೆ ಇದು ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೈನ್ ರೋಡ್, ಮಾರುತಿ ನಗರ ಬಸ್ ಸ್ಟಾಪ್. ಮಾರುತಿ ನಗರ ಬಸ್ ಸ್ಟಾಪ್ ಅದೇನೆ. ಆ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ನಮ್ಮ ಆಫೀಸ್ ಆಪೋಸಿಟ್ ಅಲ್ಲೇ ಬಸ್ ಸ್ಟಾಪ್ ಇರೋದ್ರಿಂದ ತುಂಬಾ ನಿಯರ್ ಬೈ. ಸೊ ನಿಮ್ಗೆ ಏನೇ ಯಾವುದೇ ಗಾಡಿ ಬೇಕಾದ್ರೂ ತುಂಬಾ ಆಫರ್ ರೇಟ್ ಅಲ್ಲಿ 90% ಲೋನ್ ಆಪ್ಷನ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಈಗ ಹೇಳಿರೋ ಪ್ರೈಸ್ ಗಳ ಪಕ್ಕಾ ಫಿಕ್ಸಾ ಇಲ್ಲ ಸರ್? ಖಂಡಿತವಾಗಿ ನಿಮ್ ಚಾನಲ್ ಇಂದ ಬಂದ್ರೆ ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡಿ ಖಂಡಿತ ಕೊಡ್ತೀವಿ. ಸ್ಲೈಟ್ಲಿ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಆಯ್ತು.